ಓಂ ನಮಃ ಶಿವಾಯ. ಕಲ್ಲು ಮುಳ್ಳಿನ ಹಾದಿಯಲ್ಲಿ, ಹಸಿರು ಬೆಟ್ಟಗಳ ಮಡಿಲಲ್ಲಿ, ಭಕ್ತರ ಕಂಗಳಲ್ಲಿ ಜ್ಯೋತಿಯಾಗಿ ಬೆಳಗುವ ಮಾದಪ್ಪನ ಪವಿತ್ರ ಕ್ಷೇತ್ರವಿದು. ಮೊದಲ ಭಾಗದಲ್ಲಿ ಮಾದಪ್ಪನ ಅವತಾರ ಕಂಡೆವು. ಇಂದು ಆ ಸಾಕ್ಷಾತ್ ಪರಶಿವನೇ ಆಯ್ದುಕೊಂಡ ಈ 7 ಮಲೆಗಳ ರಹಸ್ಯವನ್ನು ತಿಳಿಯೋಣ. ಮಲೆ ಮಹದೇಶ್ವರ ಬೆಟ್ಟ ಎಂದರೆ ಬರೀ ಮಣ್ಣಿನ ರಾಶಿಯಲ್ಲ, ಅದು ದೈವಿಕ ಶಕ್ತಿಯ 7 ಶಿಖರಗಳು. ಮಾದಪ್ಪನು ಕಲ್ಯಾಣದಿಂದ ಹೊರಟು ದಕ್ಷಿಣಕ್ಕೆ ಬಂದಾಗ ಅವನ ಪಾದ ಸ್ಪರ್ಶಕ್ಕೆ ಈ ಭೂಮಿ ಪುಳಕಿತವಾಯಿತು. ಆತ ತನ್ನ ತಪಸ್ಸಿಗೆ ಮತ್ತು ಭಕ್ತರನ್ನು ಕಾಯಲು ಆರಿಸಿಕೊಂಡಿದ್ದೇ ಈ 7 ಮಲೆಗಳನ್ನು. ಅವುಗಳೆಂದರೆ ಗಜೇಂದ್ರನಂತೆ ಗಾಂಭೀರ್ಯದಿಂದ ನಿಂತ ಆನಮಲೆ, ಭಕ್ತಿಯ ಸಿಹಿಯುಣಿಸುವ ಜೇನುಮಲೆ, ದಟ್ಟ ಕಾನನದ ನಡುವೆ ಅಡಗಿರುವ ಕಾನಮಲೆ, ಹಸಿರು ಸೀರೆಯನ್ನು ಉಟ್ಟಂತೆ ಕಾಣುವ ಪಚ್ಚೆಮಲೆ, ಸೂರ್ಯನ ಕಿರಣಕ್ಕೆ ಕೆಂಪಾಗಿ ಹೊಳೆಯುವ ಪವಳಮಲೆ, ಬಂಗಾರದ ಅದಿರು ತನ್ನೊಡಲಲ್ಲಿ ಇಟ್ಟುಕೊಂಡ ಪೊನ್ನಾಚಿಮಲೆ ಮತ್ತು ಮಾದಪ್ಪನ ಪವಾಡಗಳಿಗೆ ಸಾಕ್ಷಿಯಾಗಿ ನಿಂತ ಸುಂದರ ಸಾಲುಮಲೆ. ಹಿರಿಯರು ಹೇಳುವಂತೆ ಈ 7 ಮಲೆಗಳಲ್ಲಿ ಮಹದೇಶ್ವರರು ಕೇವಲ ಒಬ್ಬ ಯೋಗಿಯಾಗಿ ಅಷ್ಟೇ ಅಲ್ಲ, ಈ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತಂದೆಯಾಗಿ ನೆಲೆಸಿದರು. ದಟ್ಟವಾದ ಕಾಡಿನ ನಡುವೆ ಕ್ರೂರ ಪ್ರಾಣಿಗಳು ಕೂಡ ಮಾದಪ್ಪನ ಸನ್ನಿಧಿಯಲ್ಲಿ ಶಾಂತವಾಗುತ್ತಿದ್ದವು. ಇಂದಿಗೂ ಅಮಾವಾಸ್ಯೆಯ ಕತ್ತಲಲ್ಲಿ ಈ ಮಲೆಗಳ ಮೇಲೆ ದೈವಿಕ ಬೆಳಕು ಕಾಣಿಸುತ್ತದೆ ಎಂಬುದು ಇಲ್ಲಿನ ಜನರ ಅಚಲ ನಂಬಿಕೆ. ಹಸಿರು ಕಾಡಿನ ಈ 7 ಮಲೆಗಳ ನಡುವೆ ಮಾದಪ್ಪನು ಕಾಡಿನ ರಾಜಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡದ್ದು ಹೇಗೆ? ಆ ರೋಚಕ ಪವಾಡ ಮುಂದಿನ ಭಾಗದಲ್ಲಿ ತಪ್ಪದೆ ನೋಡಿ. ಉಘೇ ಮಾದಪ್ಪ.